पूज्याय राघवेंद्राय सत्यधर्मरताय ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಮಸ್ತ ಬಿಗ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ, ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಕುಂಭ ರಾಶಿಯವರಿಗೆ ಈ ತಿಂಗಳ ಅಂದ್ರೆ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಕುಂಭ ರಾಶಿಯವರಿಗೆ ರಾಶಿನಲ್ಲೇ ರಾಹು, ಬುಧ ಮತ್ತು ಕುಜನ ಸಂಚಾರ ಇದ್ರೆ, 2ನೇ ಮನೆಯಲ್ಲಿ ಶನಿ, ಶುಕ್ರ ಮತ್ತು ರವಿಯ ಸಂಚಾರ ಇರುತ್ತೆ. ಹಾಗೆ 5ನೇ ಮನೆಯಲ್ಲಿ ಗುರು ಹಾಗೂ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರುತ್ತೆ. ಸೊ ಇದರ ಆಧಾರದ ಮೇಲೆ ಏನೆಲ್ಲ ಪರಿಣಾಮಗಳು ಬೀರ್ಬೋದು ಅನ್ನೋದನ್ನ ನೋಡೋಣ. ವ್ಯಕ್ತಿತ್ವ ಮತ್ತು ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡಿದ್ರೆ, ನಿಮ್ಮ ರಾಶಿನಲ್ಲೇನೆ ರಾಹು, ಬುಧ, ಕುಜ ಇರೋದ್ರಿಂದ ಅತಿಯಾದ ಆತ್ಮವಿಶ್ವಾಸ ಮತ್ತು ಕೋಪ ಇರುತ್ತೆ. ನಿರ್ಧಾರಗಳನ್ನ ತೆಗೆದುಕೋಬೇಕಾದ್ರೆ ಆತರ ಬೇಡ. ಬುದ್ಧಿ ಚುರುಕಾಗಿದ್ರು ಕೂಡ ಗೊಂದಲಗಳು ಕಾಡಬಹುದು. ವ್ಯಾಪಾರ ಮತ್ತು ಉದ್ಯೋಗ ಅಂತ ನೋಡೋದಾದ್ರೆ 2ನೇ ಮನೆಯಲ್ಲಿ ಶನಿ, ರವಿ, ಶುಕ್ರ ಇರೋದ್ರಿಂದ ಆರ್ಥಿಕವಾಗಿ ಲಾಭದಾಯಕ ಸಮಯ ಆಗಿರುತ್ತೆ. ಇನ್ನು ವ್ಯಾಪಾರದಲ್ಲಿ ಸ್ಥಿರತೆ ಇರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ. ಸರ್ಕಾರಿ ಕೆಲಸಗಳಿಂದ ಧನಲಾಭ ಆಗುವಂತ ಯೋಗ ಕೂಡ ಇರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡಕ್ ಬಂದಾಗ, ಲಗ್ನದಲ್ಲಿ ಕುಜ ಮತ್ತು ರಾಹು ಇರೋದ್ರಿಂದ ತಲೆನೋವಾಗಿರ್ಬೋದು, ರಕ್ತದ ಒತ್ತಡ ಅಥವಾ ಉಷ್ಣ ಸಂಬಂಧಿ ಕಾಯಿಲೆಗಳು ಕಾಡಬಹುದು. ಚರ್ಮದ ಅಲರ್ಜಿ ಬಗ್ಗೆ ಎಚ್ಚರ ಇರಬೇಕಾಗುತ್ತೆ. ವಾಹನ ಚಾಲನೆ ಮಾಡ್ಬೇಕಾದ್ರೆ ಅತಿಯಾದ ಎಚ್ಚರಿಕೆ ಅಗತ್ಯ. ಇನ್ನು ಕುಟುಂಬ ಮತ್ತು ವಿವಾಹ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ, 7ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಜೀವನ ಸಂಗಾತಿ ಜೊತೆಗೆ ಸಣ್ಣ ಪುಟ್ಟ ಅಸಮಾಧಾನ ಅಥವಾ ಭಿನ್ನಾಭಿಪ್ರಾಯಗಳು ಬರಬಹುದು. ಪರಸ್ಪರ ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಾಗತ್ತೆ. ಇನ್ನು ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ, 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭಕರವಾದ ಒಂದು ಸಮಯ ಆಗಿರುತ್ತೆ. ಉನ್ನತ ಶಿಕ್ಷಣಕ್ಕೆ ದಾರಿ ಸುಗಮವಾಗಿರುತ್ತೆ. ಜ್ಞಾನಾರ್ಜನೆಯಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಕೂಡ ಮಾಡ್ತೀರಾ. ಇನ್ನು ರೈತರ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ, ದ್ವಿತೀಯ ಸ್ಥಾನದ ಶನಿಯಿಂದಾಗಿ ಕಠಿಣ ಶ್ರಮಕ್ಕೆ ತಕ್ಕ ಫಲನ ದೊರಕುತ್ತೆ. ಇನ್ನು ಧಾನ್ಯಗಳ ಸಂಗ್ರಹ ಮತ್ತು ಮಾರಾಟದಲ್ಲಿ ಲಾಭ ಆಗುತ್ತೆ. ಭೂಮಿಯ ಫಲವತ್ತತೆ ಹೆಚ್ಚಿಸೋದು ಕೂಡ ಮಾಡ್ಕೋಬಹುದು. ಯಶಸ್ವಿ ಕೂಡ ಖಂಡಿತವಾಗ್ಲೂ ಆಗತ್ತೆ. ಇನ್ನು ನಿಮ್ಮ ರಾಶಿನಲ್ಲೇನೆ ಮಂಗಳ ಮತ್ತು ರಾಹು ಇರೋದ್ರಿಂದ ಈ ತಿಂಗಳು ನೀವು ತಾಳ್ಮೆ ಖಂಡಿತವಾಗ್ಲೂ ತಗೋಬೇಕಾಗತ್ತೆ. ನಿಮ್ಮ ಮಾತು ಅಥವಾ ವರ್ತನೆ ಇತರರಿಗೆ ನೋವುಂಟು ಮಾಡಬಹುದು. ವಿಶೇಷವಾಗಿ ಸಂಗಾತಿ ಮತ್ತು ಪಾಲುದಾರರೊಂದಿಗೆ ವ್ಯವಹರಿಸಬೇಕಾದ್ರೆ ಸಂಯಮ ಇರಬೇಕಾಗತ್ತೆ. ಇನ್ನು ಇದಕ್ಕೆಲ್ಲ ಪರಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡಿದ್ರೆ ನೋಡಿ, ರಾಹು ಮತ್ತು ಕುಜರ ಶಾಂತಿಗಾಗಿ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಬೇಕಾಗತ್ತೆ. ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪ ಹಚ್ಚಿ, ಇದು ನಿಮ್ಮ ಕೋಪ ಮತ್ತು ಆರೋಗ್ಯದ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಇನ್ನು ಕೇತುಗೋಸ್ಕರ ಏನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ, 7ನೇ ಮನೆಯ ಕೇತುವಿನಿಂದ ದಾಂಪತ್ಯದಲ್ಲಿ ಸುಖ ಕಾಣೋದಕ್ಕೋಸ್ಕರ ಗಣಪತಿಗೆ, ಅದರಲ್ಲಿ ಸಂಕಷ್ಟಹರ ಚತುರ್ಥಿ ದಿವಸ ಪೂಜೆ ಮಾಡಿಸೋದು ಅಥವಾ ಬೀದಿ ನಾಯಿಗಳಿಗೆ ಆಹಾರನ ಕೊಡೋದು ಕೂಡ ನಿಮ್ಮ ಸಮಸ್ಯೆಯಿಂದ ನೀವು ಈಚೆ ಬರ್ಬೋದು. ಆರ್ಥಿಕ ವೃದ್ಧಿಗೋಸ್ಕರ 2ನೇ ಮನೆಯಲ್ಲಿರುವಂತಹ ಶನಿಗಾಗಿ ಶನಿವಾರದ ದಿವಸ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು ಅಥವಾ ಕಪ್ಪು ಕಂಬಳಿನ ದಾನ ಮಾಡುವಂಥದ್ದು, ಕಪ್ಪು ಬಣ್ಣದ ಬಟ್ಟೆಗಳನ್ನ ದಾನ ಮಾಡೋದು ಕೂಡ ಒಳಿತಾಗತ್ತೆ. ಇನ್ನು ಗುರುವಿನ ಒಂದು ಬಲಕ್ಕೋಸ್ಕರ ಗುರುವಾರದ ದಿವಸ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ಅಥವಾ ಹಳದಿ ಬಣ್ಣದ ಹೂಗಳನ್ನು ದೇವರಿಗೆ ಅರ್ಪಿಸೋದು, ಇದು ಕೂಡ ವಿದ್ಯಾರ್ಥಿಗಳಿಗೆ ಮತ್ತು ಆರ್ಥಿಕತೆಗೆ ತುಂಬಾ ಒಳ್ಳೆದನ್ನ ಮಾಡುತ್ತೆ. ಇನ್ನು ಇದಾಗಿತ್ತು ಕುಂಭ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ನಿಮ್ಮ ಫಲಗಳಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬರ್ತಿದೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳಿತು. ಯಾಕೆಂದ್ರೆ ಅದರಲ್ಲಿ ನಿಮ್ಮ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ ಹಾಗೂ ದಶಾಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಇದ್ರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳನ್ನ ನೀವು ನೋಡಬಹುದು. ಅದಕ್ಕೆ ತಕ್ಕ ಪರಿಹಾರಗಳನ್ನ ಕೂಡ ನೀವು ಮಾಡ್ಕೋಬಹುದು. ನಮ್ಮಲ್ಲಿ ಏನಾದ್ರೂ ನಿಮ್ಮ ಜಾತಕಗಳನ್ನ ತೋರಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.